ಎಲ್ಲರೂ ಇವಾಗ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರ ಅನ್ಸುತ್ತೆ ಪಾದಪೂಜೆಗೆ. ಎಲ್ಲರೂ ನಿಮ್ಮ ತಂದೆಯ ಅಥವಾ ತಾತಂದಿರ ಒಂದು ಬಲಭಾಗದಲ್ಲಿ ಎಲ್ಲರೂ ಕೂತ್ಕೊಳ್ಳಿ. ನಿಮ್ಮ ದೊಡ್ಡ ತಟ್ಟೆ ಒಂದೇನು ಇಟ್ಕೊಂಡಿದ್ರೋ ಪಾದ ತೊಳೆಯೋದಕ್ಕೆ ಅದನ್ನು ನಿಮ್ಮ ತಂದೆಯರ ಪಾದದ ಕೆಳಗೆ ಆ ತಟ್ಟೆನಿಟ್ಟು ಅವರ ಪಾದಗಳು ಅದರಲ್ಲಿ ಇರೋ ಹಾಗೆ ನೋಡಿ. ಈಗ ಪೂಜೆಗೆ ಮುನ್ನ ಒಂದು ಪ್ರಾರ್ಥನೆ ಸಲ್ಲಿಸೋಣ. ನಿಮ್ಮ ಮುಂದೆ ತಂಬಿಗೆ ನೀರು, ಹೂವು, ಏನೇನು ನನ್ನ ಸಲಕರಣೆಗಳಿದೆಯೋ ಅದೆಲ್ಲ ನಿಮ್ಮ ಮುಂದೆನೇ ಇರಬೇಕು. ಈಗೆಲ್ಲರೂ ಪ್ರಾರ್ಥನೆ ಸಲ್ಲಿಸೋಣ. ಎಲ್ಲ ಒಂದು ಹೂವನ್ನು ಕೈಯಲ್ಲಿಟ್ಕೊಂಡು ನಮಸ್ಕಾರ ಮುದ್ರೆಯಲ್ಲಿರಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚೇತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಎಲ್ಲರಿಗ ಪ್ರಾರ್ಥನೆ ಸಲ್ಲಿಸಿ ನಿಮ್ಮ ಕಣ್ಮುಂದೆ ನಿಮ್ಮ ತಂದೆಯ ರೂಪದಲ್ಲಿ ಭಗವಾನ್ ಶ್ರೀರಾಮಕೃಷ್ಣರೇ ಕೂತಿದ್ದಾರೆ ಅಂತ ಎಲ್ಲರೂ ಭಾವಿಸ್ಕೊಳ್ಳಿ. ಈಗ ನೀವು ಸಲ್ಲಿಸುತ್ತಿರುವ ಪೂಜೆ ಜೀವಂತ ಶ್ರೀರಾಮಕೃಷ್ಣರಿಗೆ, ನಿಮ್ಮ ಕಣ್ಣು ಮುಂದೆ ಇರುವಂತ ಜೀವಂತ ಶ್ರೀರಾಮಕೃಷ್ಣರಿಗೆ ನೀವು ಪೂಜೆ ಸಲ್ಲಿಸ್ತೀರಾ ಅಂತ ಭಾವಿಸ್ಕೋಬೇಕು. ಚೆನ್ನಾಗಿ ಭಾವಿಸ್ಕೊಂಡು ಪೂಜೆ ಮಾಡಬೇಕು. ಈಗ ಆ ಹೂಗಳನ್ನ ಪಾದಗಳ ಮೇಲೆ ಇಟ್ಬಿಡಿ, ಅರ್ಪಿಸಿ ಪಾದಗಳಿಗೆ. ಈಗ ನಿಮ್ಮ ಮುಂದೆ ಇಟ್ಟುಕೊಂಡಿರುವಂತ ಒಂದು ತಂಬಿಗೆ ನೀರು, ಆ ನೀರಿಗೆ ಒಂದು ಹೂವನ್ನ ಅದರೊಳಗೆ ಹಾಕಿ, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಕುಂಕುಮ ಅದಕ್ಕೆ ಹಾಕಿ, ಅದರ ಮೇಲೆ ಬಲಗೈನ ಮುಚ್ಚಿಟ್ಕೊಳ್ಳಿ. ಈಗ ನೀರನ್ನ ನಾವು ಈಗ ಪವಿತ್ರ ತೀರ್ಥವನ್ನಾಗಿ ಪ್ರಾರ್ಥನೆಯೊಂದಿಗೆ ಆವಾಹನೆ ಮಾಡಿ ಆ ಪಾದ ತೊಳೆಯೋದಿಕ್ಕೆ ಒಂದು ಪವಿತ್ರ ತೀರ್ಥವನ್ನಾಗಿ ಅದನ್ನು ಪರಿವರ್ತಿಸೋದಿಕ್ಕೆ ಈಗ ಹೇಳುವಂತ ಮಂತ್ರನ ಹೇಳಿ. ಓಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ
ನರ್ಮದೆ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿಂ ಕುರು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ. ನರ್ಮದೆ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿಂ ಕುರು. ಈಗ ಆ ನಿಮ್ಮ ಪವಿತ್ರದ ಒಂದು ನೀರು ಸಪ್ತ ಒಂದು ನದಿಗಳ ಒಂದು ಪವಿತ್ರ ಜಲವಾಗಿದೆ. ಈಗ ಅದರಲ್ಲಿ ಇತ್ತಂತ ಹೂವನ್ನು ತಗೊಂಡು ಅದ್ದುಕೊಂಡು ಎಲ್ಲ ಕಡೆ ಸುತ್ತಲೂ ಅದೊಂದು ಪ್ರೋಕ್ಷಣೆ ಮಾಡಿ, ಸ್ವಲ್ಪ ಅದನ್ನ ಅದ್ಕೊಂಡು ಎಲ್ಲ ಕಡೆ ಹಾಕಿ ಪ್ರೋಕ್ಷಣೆ ಮಾಡಿ. ನಿಮ್ಮ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ, ನಿಮ್ಮ ಮುಂದೆ ಕೂತಿರೋರ ಮೇಲೆಲ್ಲ, ಸುತ್ತ ಇರೋರ ಮೇಲೆ ಪ್ರೋಕ್ಷಣೆ ಮಾಡಿ. ಓಂ ಈ ಮಂತ್ರ ಹೇಳ್ಕೊಂಡು ಪ್ರೋಕ್ಷಣೆ ಮಾಡಿ. ಅಪವಿತ್ರ ಪವಿತ್ರೋವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರ ಶುಚಿಃ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರ ಶುಚಿಃ. ಅಂದ್ರೆ ಆ ಒಂದು ಪವಿತ್ರ ಜಲದಿಂದ ನಿಮ್ಮ ಸುತ್ತಮುತ್ತಲು ಏನಾದರೂ ಅಪವಿತ್ರವಾಗಿದ್ರೆ ಅದು ಶುದ್ಧವಾಗಿದೆ. ನಿಮ್ಮ ಬಾಹ್ಯನೂ ಶುದ್ಧವಾಗಿದೆ, ಆಂತರಿಕವಾಗಿ ಅಂತರದಲ್ಲೂ ಕೂಡ ಶುದ್ಧವಾಗಿದೆ ಅಂತ ಹೇಳಿ. ಈಗ ಆ ಒಂದು ಹೂವನ್ನ ಮತ್ತೆ ಆ ತಟ್ಟೆನಲ್ಲಿ, ಪಾದಗಳಿರೋ ತಟ್ಟೆಗೆ ಹಾಕ್ಬಿಡಿ. ಈಗ ಮೊದಲನೇದಾಗಿ ಪಾದಕ್ಕೆ ಅಭಿಷೇಕ, ಅಂದ್ರೆ ನಿಮ್ಮ ಆ ಒಂದು ನೀರಿದೆಯಲ್ಲ ಅದನ್ನ ಆ ಪಾದಕ್ಕೆ ಚೆನ್ನಾಗಿ ಸುತ್ತಲೂ ಆ ನೀರನ್ನ ಪಾದ ತೊಳಿರಿ. ಹೇಗೆ ಅಂದ್ರೆ ಆ ಪಾದ ಪೂರ್ತಿ ನೆನಿಬೇಕು. ಹಾಗೆ ಹಿರಿಯರು ಕೂಡ ಅವರಿಗೆ ಸಹಕಾರ ಮಾಡಿ ಅವ್ರಿಗೆ ಆ ಒಂದು ಹೇಗೆ ಮಾಡಬೇಕು ಅಂತ, ಪಾದ ಎಲ್ಲ ಹೇಗೆ ತೊಳಿಬೇಕು ಅಂತ ಅದನ್ನ ಅಲ್ಲಿ ಪಾದ ತೊಳಿರಿ. ಈಗ ಈ ಪಾದ ತೊಳೆಯುವಾಗ ಎಲ್ಲರೂ ಓಂ ನಮೋ ಭಗವತೆ ರಾಮಕೃಷ್ಣಾಯ, ಓಂ ನಮೋ ಭಗವತೆ ರಾಮಕೃಷ್ಣಾಯ, ಓಂ ನಮೋ ಭಗವತೆ ರಾಮಕೃಷ್ಣಾಯ ಅಂತ ಹೇಳ್ಕೊಂಡು ಎಲ್ಲರೂ ಪಾದಗಳನ್ನ ತೊಳಿರಿ. ಓಂ ನಮೋ ಭಗವತೆ ರಾಮಕೃಷ್ಣಾಯ, ಓಂ ನಮೋ ಭಗವತೆ ರಾಮಕೃಷ್ಣಾಯ, ಓಂ ನಮೋ ಭಗವತೆ ರಾಮಕೃಷ್ಣಾಯ, ಓಂ ನಮೋ ಭಗವತೆ ರಾಮಕೃಷ್ಣಾಯ, ಓಂ ನಮೋ ಭಗವತೆ ರಾಮಕೃಷ್ಣಾಯ. ಈಗ ಆ ಪಾದದಲ್ಲಿ, ಆ ತಟ್ಟೆಯಲ್ಲಿರುವಂತ ಪಾದ ತೊಳೆದಿದ್ದ ಆ ನೀರೆಲ್ಲ ಮತ್ತೆ ನಿಮ್ಮ ತಂಬಿಗೆಗೆ ನಿಧಾನಕ್ಕೆ ಗಡಿಬಿಡಿ ಮಾಡ್ಕೊಳ್ದೆ, ಎಲ್ಲೂ ಚೆಲ್ಲದೆ ನಿಧಾನಕ್ಕೆ ಆ ತಂಬಿಗೆ ವಾಪಸ್ಸು ಆ ನೀರೆಲ್ಲ ಹಾಕೊಂಬಿಡಿ. ಅದು ಪಾದ ತೊಳೆದಂತ ನೀರದು, ತೀರ್ಥ ಸ್ವರೂಪವಾದಂತ ನೀರದು, ಶ್ರೀರಾಮಕೃಷ್ಣರ ಪಾದಕ್ಕೆ ಅರ್ಪಿಸಿದಂತ ನೀರದು. ನಿಧಾನಕ್ಕೆ ಗಡಿಬಿಡಿ ಮಾಡ್ಕೊಳ್ದೆ ಆ ತಂಬಿಗೆ ಹಾಕೊಂಡು ಮತ್ತೆ ಆ ತಟ್ಟೆನ ನಿಮ್ಮ ತಂದೆಯರ ಪಾದದ ಕೆಳಗೆ ಮತ್ತೆ ಆ ತಟ್ಟೆನ ಇಟ್ಕೊಳ್ಳಿ. ಆ ತಂಬಿಗೆ ನೀರನ್ನ ಪಕ್ಕಕ್ಕಿಟ್ಕೊಳ್ಳಿ. ಈಗ ನಿಮ್ಮ ಮುಂದೆ ಅರಿಶಿನ ಕುಂಕುಮ ಇದೆಯಲ್ಲ ಅದು ತಗೊಳ್ಳಿ. ಮೊದಲನೇದಾಗಿ ಅರಿಶಿನ ಎರಡು ಬಲಗಡೆಗೆ ಮೊದಲು, ಎಡಗಡೆಗೆ ಮೊದಲು. ಅರಿಶಿನ ಮೇಲೆ ಕೆಳಗೆ, ಮಧ್ಯದಲ್ಲಿ ಕುಂಕುಮ. ಆ ರೀತಿ ಅರಿಶಿನ ಕುಂಕುಮ ಹಚ್ಚಬೇಕು. ಉದ್ದಕ್ಕೆ, ಪಾದಕ್ಕೆ ಉದ್ದಕ್ಕೆ, ಮೇಲೆ ಕೆಳಗೆ ಅರಿಶಿನ, ಮಧ್ಯದಲ್ಲಿ ಕುಂಕುಮ. ಆ ರೀತಿ ಅರಿಶಿನ ಕುಂಕುಮನ ಅವ್ರ ಪಾದಗಳಿಗೆ ಹಚ್ಚಿ. ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಎಲ್ಲರೂ ಭಗವಾನ್ ಶ್ರೀರಾಮಕೃಷ್ಣರ ಪಾದಕ್ಕೆ ಹರಿದ್ರ ಕುಂಕುಮ ಚೂರ್ಣವನ್ನ
ಸಮರ್ಪಿಸಿದ್ದೀರಾ ಅಂತ ಎಲ್ಲರೂ ಭಾವಿಸ್ಕೊಳ್ಳಿ. ಶ್ರೀರಾಮಕೃಷ್ಣರಿಗೆ ಪಾದ ಪೂಜೆ ಮಾಡ್ತಿದ್ರಂತ ಅಲ್ಲಿ ಕೂತಿರೋರು ನೀವು ಕೂಡ ಅವ್ರ ಮಕ್ಕಳು ನಿಮಗೆ ಶ್ರೀರಾಮಕೃಷ್ಣ ರೂಪದಲ್ಲಿ ನಿಮಗೆ ಪೂಜೆ ಮಾಡ್ತಿದ್ದಾರೆ ಅಂತ ನೀವು ಭಾವಿಸ್ಕೋಬೇಕು. ನೀವು ಅಲ್ಲಿ ರಾಮಕೃಷ್ಣ ರೂಪದಲ್ಲೇ ಕೂತಿದ್ದೀರಾ ಅಂತ ಹಿರಿಯರು ಕೂಡ ಭಾವಿಸ್ಕೋಬೇಕು. ಈಗ ಹರಿದ್ರ ಕುಂಕುಮ ಹಾಕಿದ್ದಾಯ್ತು. ಈಗ ನೀವು ಪುಷ್ಪಾರ್ಚನೆ ನಾನು ಹೇಳಿದ್ನಲ್ಲ, ಈಗ ಒಂದು 11 ಪುಷ್ಪನ ಯಾವ್ದಾದ್ರು ಸರಿ ನೀವು ಯಾವ್ದು ಇಟ್ಕೊಂಡಿದ್ದೀರೋ ಆ 11 ಪುಷ್ಪನ ನೀವಾಗ ಏನ್ ಮಾಡ್ಬೇಕು, ಒಂದೊಂದೇ ಪುಷ್ಪವನ್ನ ಒಂದೊಂದೇ ಸಲಿ ಓಂ ನಮೋ ಭಗವತೆ ರಾಮಕೃಷ್ಣ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೀವು ಅದನ್ನ ಹೇಳ್ಕೊಂಡು ಒಂದೊಂದ್ ಸಲಿಗೆ ಒಂದೊಂದು ಪುಷ್ಪನ ಆ ಪಾದದ ಮೇಲೆಲ್ಲ ಇಡ್ತಾ ಬನ್ನಿ. ಓಂ ನಮೋ ಭಗವತೆ ರಾಮಕೃಷ್ಣಾಯ, 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 ಓಂ ನಮೋ ಭಗವತೆ ರಾಮಕೃಷ್ಣಾಯ. ಎಲ್ಲರೂ ಈಗ ಪಾದಗಳಿಗೆ ಹೂವು ಅರ್ಪಿಸಿದ್ದೀರಾ. ಈಗ ಮುಂದೆ ಧೂಪ ಅಂದ್ರೆ ಅಗರಬತ್ತಿನ ಈಗ ಪಾದಕ್ಕೆ ಆಘ್ರಾಣಿಸೋದು. ಎಲ್ಲರೂ ಅಗರಬತ್ತಿನ ಹಚ್ಕೊಳ್ಳಿ. ನಿಧಾನಕ್ಕೆ ಸಾವಕಾಶವಾಗಿ ಪೂಜೆಯನ್ನು ಮಾಡಿ. ಆ ಪೂಜೆ ಮಾಡ್ತಿರುವಾಗ ನಿಮ್ಮ ಭಾವ ಪೂರ್ತಿ ರಾಮಕೃಷ್ಣರಿಗೆ ಪೂಜೆ ಮಾಡ್ತಾ ಇದ್ದೀರಾ, ಭಗವಾನ್ ಶ್ರೀರಾಮಕೃಷ್ಣರಿಗೇನೆ ಪೂಜೆ ಮಾಡ್ತಿದ್ದೀರಾ ಅಂತ ಭಾವಿಸ್ಕೊಂಡೇ ಮಾಡಬೇಕು. ಎಲ್ಲರೂ ಓಂ ನಮೋ ಭಗವತೆ ರಾಮಕೃಷ್ಣಾಯ, ಓಂ ನಮೋ ಭಗವತೆ ರಾಮಕೃಷ್ಣಾಯ ಅಂತ ಹೇಳ್ಕೊಂಡು ಆ ಪಾದಗಳಿಗೆ ಧೂಪವನ್ನ ಆಘ್ರಾಣಿಸಿ. ಈಗ ಅಗರಬತ್ತಿ ಹಚ್ಚಿದ್ಮೇಲೆ ಅದನ್ನ ಪಕ್ಕದಲ್ಲಿ ಒಂದು ಕಡೆ ಇಟ್ಕೊಳ್ಳಿ. ಅಗರಬತ್ತಿನ ಪಕ್ಕಕ್ಕೆ ಇಟ್ಬಿಡಿ. ಈಗ ನಾನು ಹೇಳಿದಾಗೇನೆ ಒಂದು ಬಟ್ಟಲಲ್ಲಿ ಪಾಯಸನ ಇಟ್ಕೊಂಡಿರಿ ಅಂತ ಹೇಳಿದ್ದೆ. ಅದು ನೈವೇದ್ಯ ಮಾಡೋದಕ್ಕೋಸ್ಕರ ಅಂತ ಹೇಳಿದ್ದೆ. ಈಗ ಆ ಬಟ್ಟಲನ್ನ ನಿಮ್ಮ ಮುಂದೆ ಇಟ್ಕೊಳ್ಳಿ. ಪಾಯಸನೋ ಸ್ವೀಟೋ ಏನ್ ಮಾಡ್ಕೊಂಡಿದ್ರೋ ಆ ಬಟ್ಟಲಿನಲ್ಲಿ ಇಟ್ಕೊಳ್ಳಿ. ಈಗೆಲ್ಲರ ಒಂದು ಹೂವು ಇಟ್ಕೊಂಡು ಕೈ ಜೋಡಿಸ್ಕೊಂಡು ಅದನ್ನ ಭಗವಾನ್ ಶ್ರೀರಾಮಕೃಷ್ಣರಿಗೆ ಅಲ್ಲಿ ಮುಂದೆ ಕುಳಿತು ಜೀವಂತ ಶ್ರೀರಾಮಕೃಷ್ಣರಿಗೆ ನೈವೇದ್ಯ ಮಾಡೋಣ. ಓಂ ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಎಲ್ಲ ಈಗ ಆ ಒಂದು ನೈವೇದ್ಯ ಆಗಿದೆ, ಅದು ಪಕ್ಕದಲ್ಲಿರೋದು, ಅದು ಹಾಗೆ ಇಟ್ಕೊಳ್ಳಿ. ಈಗ ನಾನು ಹೇಳಿದಾಗೇನೆ ತಾಂಬೂಲ ಇಟ್ಕೊಳ್ಳಿ ಅಂತ ಹೇಳಿಲ್ಲ, ಹಣ್ಣು ಹೂವು, ಆ ತಾಂಬೂಲನ ಈಗ ಅವರ ಕೈಗೆ ಕೊಡಿ. ಎಲ್ಲರೂ ಕೂಡ ಈಗ ತಾಂಬೂಲನ ಅವರ ಕೈಗೆ ಕೊಡಿ. ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿ ಅಲ್ಲಿ ಭಗವಾನ್ ಶ್ರೀರಾಮಕೃಷ್ಣರಿಗೆ ತಾಂಬೂಲ ಕೊಡ್ತಿದ್ದೀರಾ. ಆ ತಾಂಬೂಲ ಕೊಡ್ತಾ ಭಗವಾನ್ ಶ್ರೀರಾಮಕೃಷ್ಣರಿಗೆ ಅನ್ನೋದನ್ನೇ ನಿಮ್ಮ ಭಾವದಲ್ಲಿರ್ಲಿ. ಅವರು ಸ್ವೀಕರಿಸೋರು ಕೂಡ ಭಗವಾನ್ ಶ್ರೀರಾಮಕೃಷ್ಣರೇ ಸ್ವೀಕರಿಸ್ತಿದ್ದಾರೆ ಅಂತ ಅದನ್ನು ಪಡ್ಕೊಳ್ಳಿ. ಈಗ ಪಾದಗಳಿಗೆ ಆರತಿ ಸಲ್ಲಿಸೋಣ. ನಾನು ಹೇಳಿದಾಗೇನೆ ಎಲ್ಲರೂ ಒಂದು ತುಪ್ಪದ ಬತ್ತಿ ಆರತಿ ಇಟ್ಕೊಂಡಿದ್ದೀರಾ ಅನ್ಸುತ್ತೆ, ಅಥವಾ ಎಣ್ಣೆ ಬತ್ತಿ ಅದು ಇಟ್ಕೊಂಡಿರ್ತೀರಾ.
ಯಾಕಂದ್ರೆ ಕರ್ಪೂರದ ಆರತಿ ಅಂತಂದ್ರೆ ಅದು ಬೇಗ ಬೇಗ ಆಗೋಗ್ಬಿಡುತ್ತೆ. ಆಮೇಲೆ ನಿಮಗೆ ಅವಾಗ ಅದು ಸುಡೋದಕ್ಕೂ ಆಗ್ಬಿಡುತ್ತೆ. ಅದಕ್ಕೆ ತುಪ್ಪದ ಬತ್ತಿ ಹೇಳಿದ್ನಲ್ಲ, ಅಥವಾ ಎಣ್ಣೆ ಬತ್ತಿನ ಇಟ್ಕೊಂಡೀಗ ಅಂಟಿಸ್ಕೊಳ್ಳಿ. ಎಲ್ಲರೂ ಈಗ ಭಗವಾನ್ ಶ್ರೀರಾಮಕೃಷ್ಣರ ಪಾದಗಳಿಗೆ ಆರತಿಯನ್ನ ಸಲ್ಲಿಸೋಣ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಎಲ್ಲರೂ ಈಗ ಆರತಿಯನ್ನ ಸ್ವೀಕರಿಸಿ, ಎಲ್ಲ ಆರತಿ ತಗೊಳ್ಳಿ. ಅಲ್ಲಿರೋ ಸುತ್ತಮುತ್ತಲಿರೋರೆಲ್ಲರಿಗೂ ಕೂಡ ಆರತಿ ಕೊಡಿ. ಈಗ ಆ ಒಂದು ಏನು ನೀವು ಒಂದು ನೈವೇದ್ಯ ಮಾಡಿದ್ರೋ ಬಟ್ಲಲ್ಲಿ ಪಾಯಸ ಅಥವಾ ಸ್ವೀಟು, ಅದನ್ನ ಅವ್ರ ಕೈಗೆ ಕೊಡಿ. ತಂದೆಯಂದರು ಹಿರಿಯರು ಅದನ್ನ ಸ್ವಲ್ಪ ಸ್ವೀಕರಿಸಿ, ಅಂದ್ರೆ ಸ್ವಲ್ಪ ಅದನ್ನ ಟೇಸ್ಟ್ ಮಾಡಿ ಅಥವಾ ಒಂದು ಸ್ವಲ್ಪ ಸ್ವೀಕರಿಸಿ ಪ್ರಸಾದ ರೂಪದಲ್ಲಿ ಅವರಿಗೆ ವಾಪಸ್ ಕೊಟ್ಬಿಡಿ. ಎಲ್ಲರೂ ಪ್ರಸಾದ ರೂಪದಲ್ಲಿ ಅದನ್ನು ಅವರಿಗೆ ವಾಪಸ್ ಕೊಡಿ. ಈಗ ನೀವು ಎಲ್ಲರೂ ಒಂದು ಹೂವನ್ನ ಇಟ್ಕೊಂಡು ಕೈಯಲ್ಲಿ ಎದ್ದು ನಿಂತ್ಕೊಂಡು 3 ಸಲ ಪ್ರದಕ್ಷಿಣೆ ಮಾಡಿ ದೀರ್ಘದಂಡ ನಮಸ್ಕಾರವನ್ನ ಆ ಪಾದಗಳಿಗೆ ಮಾಡಿ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಈಗ ನಮಸ್ಕಾರ ಮಾಡಿದ್ಮೇಲೆ ಎಲ್ಲ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಮನಸಾ ಪ್ರಾರ್ಥನೆ ಸಲ್ಲಿಸಿ ಭಗವಾನ್ ಶ್ರೀರಾಮಕೃಷ್ಣರಿಗೆ ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ. ನಿಮಗೆ ಅವರ ಕೃಪಾಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಸದಾ ನೀವು ಸನ್ಮಾರ್ಗದಲ್ಲಿ ನಡೆಯುವಂತೆ ಅವರು ಆಶೀರ್ವದಿಸಲಿ. ನೀವು ಕೂಡ ಮಕ್ಕಳಿಗೆ ತಲೆ ಮುಟ್ಟಿ ಆಶೀರ್ವಾದ ಮಾಡಿ. ಎಲ್ಲರೂ ಭಗವಾನ್ ಶ್ರೀರಾಮಕೃಷ್ಣರೇ ಮಕ್ಕಳಿಗೆ ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋ ಭಾವದಲ್ಲಿ ಎಲ್ಲರೂ ಅವರಿಗೆ ಆಶೀರ್ವಾದ ಮಾಡಿ. ಈಗೆಲ್ಲ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಳ್ಳಿ. ಈಗ ಇಲ್ಲಿ ಭಗವಾನ್ ಶ್ರೀರಾಮಕೃಷ್ಣರಿಗೆ ಒಂದು ಆರತಿ ಸಲ್ಲಿಸಲಾಗತ್ತೆ. ಎಲ್ಲರೂ ಈಗ ಆರತಿನಲ್ಲಿ ಪಾಲ್ಗೊಳ್ಳೋಣ. ದಿವ್ಯತ್ರಯರು ಬಂದರು ಮನೆಗೆ ಆರತಿ ಬೆಳಗಿರೆ. ದಿವ್ಯತ್ರಯರು ಬಂದರು ಮನೆಗೆ ಆರತಿ ಬೆಳಗಿರೆ. ಧನ್ಯವಾಯಿತು ಜೀವನವಿಂದು ಆರತಿ ಬೆಳಗಿರೆ. ದಿವ್ಯತ್ರಯರು ಬಂದರು ಮನೆಗೆ ಆರತಿ ಬೆಳಗಿರೆ. ಧನ್ಯವಾಯಿತು ಜೀವನವಿಂದು ಆರತಿ ಬೆಳಗಿರೆ. ದಿವ್ಯತ್ರಯರು ಬಂದರು ಮನೆಗೆ ಆರತಿ ಬೆಳಗಿರೆ. ರಾಮಕೃಷ್ಣ ಪರಮಹಂಸಗೆ ಆರತಿ ಬೆಳಗಿರೆ. ಕಾಮ ಕಾಂಚನದ ಶ್ರೀಗುತ ಆರತಿ ಬೆಳಗಿರೆ. ಕರ್ಮ ಬಂಧವ ತುಂಡರಿಸಲು ಆರತಿ ಬೆಳಗಿರೆ. ಧರ್ಮ ಬಾಳಲಿ ಜೀವನ ನಡೆಸಲು ಆರತಿ ಬೆಳಗಿರೆ. ದಿವ್ಯತ್ರಯರು ಬಂದರು ಮನೆಗೆ ಆರತಿ ಬೆಳಗಿರೆ.
ಶಾರದಾಮಣಿ ಮಾತೃದೇವಿಗೆ ಆರತಿ ಬೆಳಗಿರೆ. ಶಾರಹೀನ ಸಂಸಾರವ ಮರೆತು ಆರತಿ ಬೆಳಗಿರೆ. ವರದ ಪಾಲಿನಿ ಪ್ರೇಮ ಮೂರ್ತಿಗೆ ಆರತಿ ಬೆಳಗಿರೆ. ಪರಮ ಪದವ ಪಡೆಯಲು ದಿನವೂ ಆರತಿ ಬೆಳಗಿರೆ. ದಿವ್ಯತ್ರಯರು ಬಂದರು ಮನೆಗೆ ಆರತಿ ಬೆಳಗಿರೆ. ಸ್ವಾಮಿ ವಿವೇಕಾನಂದ ಗುರುವಿಗೆ ಆರತಿ ಬೆಳಗಿರೆ. ಸ್ವಾಭಿಮಾನದ ಮೂರ್ತ ರೂಪಗೆ ಆರತಿ ಬೆಳಗಿರೆ. ಸ್ವಾರ್ಥ ಬಿಟ್ಟು ನಿಸ್ವಾರ್ಥದ ಮನದಿ ಆರತಿ ಬೆಳಗಿರೆ. ಸ್ವಾತ್ಮಾನಂದವ ಪಡೆದು ನಲಿಯಲು ಆರತಿ ಬೆಳಗಿರೆ. ದಿವ್ಯತ್ರಯರು ಬಂದರು ಮನೆಗೆ ಆರತಿ ಬೆಳಗಿರೆ. ಧನ್ಯವಾಯಿತು ಜೀವನವಿಂದು ಆರತಿ ಬೆಳಗಿರೆ. ದಿವ್ಯತ್ರಯರು ಬಂದರು ಮನೆಗೆ ಆರತಿ ಬೆಳಗಿರೆ. ದಿವ್ಯತ್ರಯರು ಬಂದರು ಮನೆಗೆ ಆರತಿ ಬೆಳಗಿರೆ. ದಿವ್ಯತ್ರಯರು ಬಂದರು ಮನೆಗೆ ಆರತಿ ಬೆಳಗಿರೆ. भजो राम कृष्ण जपो राम कृष्ण. 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 गाहो राम कृष्ण श्री 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 राम कृष्ण. भजो राम कृष्ण जपो 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 राम कृष्ण. गाहो राम कृष्ण श्री 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 राम कृष्ण. भजो राम कृष्ण जपो 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 राम कृष्ण. गाओ राम कृष्ण श्री राम कृष्ण. गाहो राम कृष्ण श्री राम कृष्ण. गाओ राम कृष्ण श्री राम कृष्ण. गाहो राम कृष्ण श्री राम कृष्ण. भजो राम कृष्ण जपो राम कृष्ण. भजो राम कृष्ण जपो राम कृष्ण. भजो राम
जपो राम कृष्ण भजो राम कृष्ण जपो राम कृष्ण गाहो राम कृष्ण श्री 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 राम कृष्ण भजो 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 राम कृष्ण